ಇನ್ನು ನಿನ್ನೆ ರಾಜ್ಯದ ಬಜೆಟ್ ಮಂಡನೆಯಾಗಿತ್ತು. 4.48 ಲಕ್ಷ ಕೋಟಿಯ ಬೃಹತ್ ಬಜೆಟ್ನಲ್ಲಿ ಸರ್ವರಿಗೂ ಕಾಸಿನ ರುಚಿಯನ್ನ ತೋರಿದಂತಹ ಸಿಎಂಗೆ ಸಾಲವೇ ಭಾರವಾಗಿದೆ. ವಿಪಕ್ಷಗಳಿಗೂ ಅದೇ ಅಸ್ತ್ರ ಆಗ್ಬಿಟ್ಟಿದೆ. ಇದೇ ಸಾಲದ ಪ್ರಶ್ನೆಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಳೆದ 11 ವರ್ಷಗಳ ಕೇಂದ್ರದ ಸಾಲದ ಲೆಕ್ಕ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜನ ಕಲ್ಯಾಣದ ಜಪ, ಅಹಿಂದ ವರ್ಗಗಳ ಮೇಲೆ ಪ್ರೀತಿ ಪ್ರಕಟ, ಅಭಿವೃದ್ಧಿ ಕಾರ್ಯಗಳಿಗೂ ನವಚೇತನ. ಹೀಗಿದ ಬಜೆಟ್ ಗಾತ್ರವು ಗ್ಯಾರಂಟಿ ಭಾರ ಇಳಿಸಿದೆ. ಬೆಂಕಿಯನ್ನ ಬೆಳಕಾಗಿಸುವ ಪ್ರಯತ್ನ ನಡೆಸಿದ್ದ ಸಿದ್ದರಾಮಯ್ಯಗೆ ಕಾಡಿದ್ದು ಸಾಲದ ಹೊರೆ. ಮಿತಿಯ ಅಂಚಿಗೆ ಬಂದು ನಿಂತ ಈ ಧೂರ್ತ ಆತಂಕದ ನಡಿಗೆ ಮೇಲೆ ಹೆಜ್ಜೆ ಇರಿಸಿದ್ದಾರೆ. ಆದರೆ ವಿಪಕ್ಷಗಳಿಗೆ ಸಿದ್ದು ಲೆಕ್ಕವೇ ಸರಿಹೊಂತಿಲ್ಲ. ದಲಿತರಿಗೆ ಮೋಸ, ಜಾತಿಗಳ ನಡುವೆ ಬಜೆಟ್ ಸಂಘರ್ಷ. ಕೇಂದ್ರದ ಟೀಕೆ ಬಿಟ್ಟರೆ ಶ್ರಮ ಏನಿದೆ? ವಿಪಕ್ಷಗಳ ಆಕ್ರೋಶ. ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಖಾಲಿ ಚೊಂಬು ಕೊಟ್ಟ ಸರ್ಕಾರಕ್ಕೆ ನಿನ್ನೆ ಮಂಡನೆಯಾದ ಬಜೆಟ್ ಬಗ್ಗೆ ವಿಪಕ್ಷಗಳು ಇವತ್ತೂ ಸಹ ದಾಳಿ ಮುಂದುವರೆಸಿವೆ. ನಿನ್ನೆ ಟ್ವೀಟ್ನಲ್ಲೇ ಗುಮ್ಮಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವತ್ತು ಮಂಡ್ಯದಲ್ಲಿ ವ್ಯಂಗ್ಯವಾಡಿದ್ದಾರೆ. ದಾಖಲೆ ಬಜೆಟ್ ಹೊಡೆತ ಜನರ ಮೇಲೆ ಹೇಗೆ ಬೀಳುತ್ತೆ ನೋಡಬೇಕು ಅಂತ ವಾಗ್ದಾಳಿ ನಡೆಸಿದ ಎಚ್ಡಿಕೆ ಕೇಂದ್ರದ ವಿರುದ್ಧ ಟೀಕೆ ಬಿಟ್ರೆ ಇವರ ಶ್ರಮ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು, ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದಾರೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ವಿಪಕ್ಷಗಳ ಸಾಲದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ತಿರುಗೇಟು ಕೊಟ್ಟರು. ಕೇಂದ್ರದಲ್ಲಿ ಮೋದಿ ಬಂದ್ಮೇಲೆ 11 ವರ್ಷದಲ್ಲಿ 165 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 55.6% ಹೇರಿದ್ದಾರೆ ಅಂತ ತಿವಿದ್ರು. ನಾವು ಸಾಲ ಮಾಡಿದ್ದೇವೆ, ಆದ್ರೆ ಆರ್ಥಿಕ ಶಿಸ್ತಿನ ಮಿತಿಯಲ್ಲಿದೆ ಅಂತ ಸಮರ್ಥಿಸಿದ್ರು. ಇದೇ ವೇಳೆ ಒಂದು ವರ್ಗಕ್ಕೆ ಸೀಮಿತವಾಗದ ಸಾಮಾಜಿಕ ನ್ಯಾಯದಡಿಯ ಬಜೆಟ್ ಅಂತ ಬಣ್ಣಿಸಿದ್ರು. ಮೋದಿಯವರು ಬಂದ ಮೇಲೆ 11 ವರ್ಷಗಳಲ್ಲಿ ಎಷ್ಟು ಮಾಡಿದ್ದಾರೆ ಸಾಲ ಗೊತ್ತಾ? 165 ಲಕ್ಷ ಕೋಟಿ. ಅದು ಎಷ್ಟು ಪರ್ಸೆಂಟ್ ಇದೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಾ? 55.6% ಸಾಲ ಮಾಡಿದ್ದೀವಿ. ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಸಾಮಾಜಿಕ ನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರೆ ಆರ್ಥಿಕ ಶಿಸ್ತು ಕಾಪಾಡಿಲ್ಲ ಅನ್ನೋದು ಛಲವಾದಿ ನಾರಾಯಣ ಸ್ವಾಮಿ ಆರೋಪ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಏನೂ ಕಾಣಿಸಿಲ್ಲ. ಜನರ ಕಣ್ಣು ತಪ್ಪಿಸಿ ಮಾಡಿದ ಬಜೆಟ್ ದಲಿತರಿಗೆ ಮೋಸ ಅಂತ ಟೀಕಿಸಿದ್ದಾರೆ. ಜೊತೆಗೆ ಒಳ ಮೀಸಲಾತಿಯಲ್ಲೂ ಅನ್ಯಾಯ, ದಲಿತರನ್ನ ಮುಗಿಸುವ ಷಡ್ಯಂತ್ರ ಅಂತ ಸರಣಿ ಟೀಕೆಗಳನ್ನ ಸುರಿಸಿದ್ದಾರೆ. ಸಮಾಜದಲ್ಲಿ ಇದು ಗೊತ್ತಾದ್ರೆ ಏನಪ್ಪ, ದಲಿತ ಸಮುದಾಯಗಳಿಗೆ 1,56,700 ಕೋಟಿ ಕೊಟ್ಟಿದ್ದಾರೆ ಅಂತ ಜನರಿಗೆ ಕಣ್ಣು ಕೆಂಪಾಗುತ್ತೆ ದಲಿತರ ವಿಚಾರದಲ್ಲಿ. ಆದ್ರೆ ನೀವು ಕೊಟ್ಟಿರೋದೆಷ್ಟು? ಬರೀ 25,000 ಕೋಟಿ. ನಮ್ಮನ್ನ ಯಾಕೆ ಹರಾಜಾಗ್ತೀರಿ ಜನರ ಮುಂದೆ? ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾಕೆ ಇಷ್ಟೊಂದು ವಂಚನೆ ಮೋಸ ಮಾಡ್ತೀರಿ? ಒಟ್ಟಾರೆ ನಿನ್ನೆ ಬಜೆಟ್ ಮಂಡನೆಯಾಗಿದ್ದು ಸೋಮವಾರದಿಂದ ಬಜೆಟ್ ಮೇಲಿನ ಚರ್ಚೆ ಶುರುವಾಗಲಿದೆ. ಕಾಂಗ್ರೆಸ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪಾಠ ಮಾಡಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಪ್ರತ್ಯುತ್ತರದ ಹಾದಿ ತೋರಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.